ಇದ್ರ ಭೂಮಿ ಪೂಜೆ ಆಯಿತು. ಕಣ್ಣು ಮುಚ್ಚಿ ಬಿಡಿದ್ರ ಒಳಗೆ ಬಿಲ್ಡಿಂಗ್ ರೆಡಿ ಆಗಿದೆ. ನಮ್ಗೆಲ್ರಿಗೂ ರೆಡಿ ಆಗಿರುವಂತಹ ಆರಾಧ್ಯವನ್ನ ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಬಂದಂತ ನಿಮ್ಗೆಲ್ರಿಗೂ ಲೋಟಸ್ ಪ್ರಾಪರ್ಟೀಸ್ ನ ವತಿಯಿಂದ ನಿಮ್ಮ ಒಳ್ಳೆಯಾದಂತಹ ಸೌಜನ್ಯದಿಂದ ಮಾಡುವಂತಹ ಸ್ವಾಗತ ಸುಸ್ವಾಗತ. On behalf of the partners Jitendra Kothari and Sambat Kumar Shetty, it is my proud privilege to welcome you all for the inaugural of Lotus Aradhya. Also open the world of new beginnings, for businesses to thrive, for families to flourish and communities to connect. A warm welcome to Lotus Aradhya. It is along with us. I also request Lakshmi Prakash Shetty, Nagaveni F. Shetty, Dr. Kailash, and definitely a round of applause to the proud pillars, the partners Jitendra Kothari and Sambat Kumar Shetty. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರ ಸ್ಮರಿಸಿದ ಕಾರ್ಯಕ್ರಮ 2022ರಲ್ಲಿ ಆರಾಧ್ಯ ಎನ್ನುವಂತಹ ಈ ಸುಂದರವಾದಂತಹ ಬಿಲ್ಡಿಂಗ್ ಏನು ಕಾಣ್ತಾ ಇದ್ರೆ ಅದ್ರ ಭೂಮಿ ಪೂಜೆ ಆಯಿತು. ಎಷ್ಟು ಬೇಗ ನಾನು ಕೇಳಿದೆ 22 ಅಲ್ಲಿ ಕೋರ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ನಗುಮುಖದ ಸ್ವಾಗತ ಹಾಗೂ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನ ಮಾಡಬೇಕು ಅಂತ ಜಿತೇಂದ್ರ ಎಸ್ ಕೊಠಾರಿ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ರಿಕ್ವೆಸ್ಟ್ ಟು ಕೈಂಡ್ಲಿ ಕಮ್ ಇನ್. ಲೋಟಸ್ ಪ್ರಾಪರ್ಟೀಸ್ ನ 14ನೇ ಪೂರ್ತಿಗೊಂಡಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಕಟ್ಟಡದ ಲೋಕಾರ್ಪಣೆಯ ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮೆಲ್ಲರ ಸೀಮೆ ದೇವರು ಕದ್ರಿ ಶ್ರೀ ಮಂಜುನಾಥ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ತಲೆಬಾಗ್ತಾ, ಕುದುರೋಳಿ ಶ್ರೀ ಗೋಕರ್ಣನಾಥೇಶ್ವರ ಅನ್ನಪೂರ್ಣೇಶ್ವರಿ ದೇವಿಯ ಸಾನ್ನಿಧ್ಯಕ್ಕೂ ಶಿರಸ ಪ್ರಾರ್ಥನೆಗಳನ್ನು ಮಾಡ್ತಾ, ಅದಕ್ಕೆ ನಾಗಬ್ರಹ್ಮ ಸ್ಥಾನದ ಸಾನ್ನಿಧ್ಯಕ್ಕೂ ಕೂಡ ತಲೆಬಾಗ್ತಾ, ಹಾಗೆ ಈ ಜಾಗದ ದೈವ ಸಾನ್ನಿಧ್ಯ ಜುಮಾಲಿ ಭಟ್ಟ ಮತ್ತು ಪರಿವಾರ ದೈವಗಳಿಗೂ ಕೂಡ ತಲೆಬಾಗ್ತಾ, ಈ ಗ್ರಾಮದ ಎಲ್ಲ ದೈವಗಳ ಸಾನ್ನಿಧ್ಯಕ್ಕೂ ಕೂಡ ತಲೆಬಾಗ್ತಾ, ಲೋಟಸ್ ಪ್ರಾಪರ್ಟೀಸ್ನ ಈ ಒಂದು ಅತ್ಯಂತ ಎತ್ತರದ ಪಯಣಕ್ಕೆ ನಿತ್ಯ ನಿರಂತರ ಆಶೀರ್ವಚನದ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಹರಿಸುವಂತಹ ನಮ್ಮ ಆಧ್ಯಾತ್ಮ ಗುರುಗಳಾಗಿರ್ತಕ್ಕಂಥ KS ನಿತ್ಯಾನಂದ ಗುರುಗಳ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಅಭ್ಯಾಗತರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಹಕ ಬಂಧುಗಳೇ, ಹಿತೈಷಿ ಬಂಧುಗಳೇ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮೆಲ್ಲ ಕುಟುಂಬ ವರ್ಗದವರೇ, ಲೋಟಸ್ ಪ್ರಾಪರ್ಟೀಸ್ ಅಂತ ಹೇಳುವಂಥ ಸಂಸ್ಥೆ ಇವತ್ತು ಮಂಗಳೂರಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದು ಸುಮಾರು 14 ಕಟ್ಟಡಗಳನ್ನು ಪೂರ್ತಿಗೊಳಿಸಿ ಸುಮಾರು 9 ಕಟ್ಟಡಗಳ ಒಂದು ನಿರ್ಮಾಣವನ್ನು ಕಾರ್ಯ ಮಾಡ್ತಾ ಮತ್ತು ಕೂಡ ಇನ್ನೊಂದು 4 ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನಿರಂತರವಾಗಿ ಈ ಕಾರ್ಯದಲ್ಲಿ ತೊಡಗುತ್ತಾ ನಮ್ಮನ್ನು ಇಷ್ಟೊಂದು ಎತ್ತರಕ್ಕೆ ಏರಿಸತಕ್ಕಂತಹ ಆ ಭಗವಂತನಿಗೆ ಇನ್ನೊಂದು ಸಲ ಅವರ ಅನುಗ್ರಹ, ಅವರ ಆಶೀರ್ವಾದವನ್ನು ಬೇಡ್ತಾ, ಲೋಟಸ್ ಆರಾಧ್ಯ ಅಂತ ಹೇಳುವಂಥ ಒಂದು ಕಟ್ಟಡ ಇವತ್ತು ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿ ಮೂಡಿ ಬಂದು ಲೋಟಸ್ನ ಕಿರೀಟಕ್ಕೆ ಇನ್ನೊಂದು ಹೆಮ್ಮೆಯ ಗರಿಯನ್ನು ಇಟ್ಟಿರ್ತಕ್ಕಂಥ ಈ ಒಂದು ಕಟ್ಟಡ ಲೋಟಸ್ ಆರಾಧ್ಯ. ಸುಮಾರು 32 ಅಪಾರ್ಟ್ಮೆಂಟ್ಗಳನ್ನು ಮತ್ತು ಸುಮಾರು 56 ವಾಣಿಜ್ಯ ಸಂಕೀರ್ಣವನ್ನು ಹೊಂದಿರತಕ್ಕಂಥ ಕಟ್ಟಡ ಅತ್ಯಂತ ಭವ್ಯವಾಗಿ ಲೋಟಸ್ ಪ್ರಾಪರ್ಟೀಸ್ನ ಮುಖಾಂತರ ಮೂಡಿ ಬಂದಿದೆ. ಈಗಾಗಲೇ ಮಂಗಳೂರಿನ ಜನತೆ ಪ್ರಶಂಸೆಯ ನುಡಿಯನ್ನು ಈ ಕಟ್ಟಡಕ್ಕೆ ನೀಡಿರುವಂಥದ್ದು ನಮಗೆ ದೊರೆತಿರ್ತಕ್ಕಂಥ ಭಾಗ್ಯ. 2022 ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಕಟ್ಟಡದ ಭೂಮಿ ಪೂಜೆ ನೆರವೇರಿತು. ಖಂಡಿತವಾಗಿಯೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಕೈಲಾಶ್ ನಾಥ್ ಹೆಗಡೆ ಮತ್ತು ಮಕ್ಕಳು ಮತ್ತು ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮೀ ಪ್ರಕಾಶ್ ಶೆಟ್ಟಿ ಮತ್ತು ಅವರ ತಾಯಿಯಾದಂಥ ಸುಕಲತಾ ಆಂಟಿ ಕೂಡ, ಹಾಗೆಯೇ ನಾಗವೇಣಿ ಮತ್ತು ಮಕ್ಕಳು, ಇವರು ಲೋಟಸ್ ಪ್ರಾಪರ್ಟೀಸ್ ಸಂಸ್ಥೆಯ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ನಮಗೆ ಈ ಜಾಗವನ್ನು ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಿ 2025 ಜೂನ್ ಅಂದರೆ ಏನು ನಮಗೆ ನೇರದ ಮುಖದ ಅವಕಾಶ ಇದೆ, ಆ ಅವಕಾಶಕ್ಕಿಂತ ಕೂಡ ಒಂದು 2-3 ತಿಂಗಳು ಮುಂಚಿತವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ, ಅದರ ಜೊತೆಗೆ ನಿರ್ಮಾಣ ಮಾತ್ರ ಅಲ್ಲ,
ಈ ಕಟ್ಟಡಕ್ಕೆ ಪ್ರವೇಶ ಪತ್ರ ಮತ್ತು ಡೋರ್ ನಂಬರ್ಗಳನ್ನು ಕೂಡ ಈಗಾಗಲೇ ನಮ್ಮ ಗ್ರಾಹಕರಿಗೆ ಒದಗಿಸಿ ಇವತ್ತು ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡುವಂಥದ್ದು ಅತ್ಯಂತ ನಮಗೆ ಖುಷಿ ತರುವಂತಹ ವಿಚಾರ. ಈ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಏನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಈ ಭೂಮಿಯ ಮಾಲಕರಿರ್ಬೋದು, ನಮ್ಮ ಈ ಕಟ್ಟಡದಲ್ಲಿ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಖರೀದಿ ಮಾಡಿರ್ತಕ್ಕಂಥ ವಿಶ್ವಾಸದೊಂದಿಗೆ ನಮ್ಮನ್ನು ಸದಾ ಹರಿಸ್ತಾ ಇರ್ತಕ್ಕಂಥ ನಮ್ಮ ಹಿತೈಷಿ ಬಂಧುಗಳಿರ್ಬೋದು, ನಿಮ್ಮೆಲ್ಲರ ಆಶೀರ್ವಾದದ ಮುಖಾಂತರ ಹಾಗೂ ವೇದಿಕೆಯಲ್ಲಿ ಕೂಡ ಅನೇಕ ಮಹನೀಯರು ಇದ್ದಾರೆ. ಅವರು ಕೂಡ ಈ ಸಂಸ್ಥೆಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡಿದ ಕಾರಣ ಇವತ್ತು ಲೋಟಸ್ ಪ್ರಾಪರ್ಟೀಸ್ ಮಂಗಳೂರಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಬಂಧುಗಳು. ಇವತ್ತು ಈ ಒಂದು ಕಟ್ಟಡದ ಏನು ಧಾರ್ಮಿಕ ವಿಧಿವಿಧಾನಗಳನ್ನು ಪಾವಂಜೆಯ ಪುರೋಹಿತರಾಗಿರ್ತಕ್ಕಂಥ ಅಮರೀಶ್ ಪಾವಂಜೆ ಇವರು ಈಗಾಗಲೇ ನೆರವೇರಿಸಿ ವಾಸ್ತು ಹೋಮ ಇರ್ಬೋದು, ರಾಚೋಗ್ನ ಇರ್ಬೋದು, ಅಥವಾ ಗಣಪತಿ ಹೋಮ ಇರ್ಬೋದು, ಲಕ್ಷ್ಮೀ ಹೃದಯ ಇರ್ಬೋದು, ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಈಗಾಗಲೇ ಪೂರೈಸಿ ಇದೀಗ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಜೊತೆಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನೇಕ ನಮ್ಮ ಹಿರಿಯರು. ಅದರಲ್ಲಿ ವಿಶೇಷವಾಗಿ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಬಂದಿರತಕ್ಕಂಥ ಮಹನೀಯರು ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಪ್ರೋತ್ಸಾಹ ಬೆಂಬಲದೊಂದಿಗೆ ನಮ್ಮನ್ನು ಸದಾ ಈ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸದಾ ನಮ್ಮನ್ನು ಹರಿಸ್ತಕ್ಕಂಥ ಆದರಣೀಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ನಮ್ಮನ್ನು ಜೊತೆ ಸೇರಿದ್ದಾರೆ. ಅವರು ಬೆಂಗಳೂರಿನ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಅಧ್ಯಕ್ಷರು, ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ನವದೆಹಲಿ ಇದರ ರಾಷ್ಟ್ರೀಯ ಅಧ್ಯಕ್ಷರು, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಇಫ್ಕೋ ನವದೆಹಲಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರು ಆಗಿರ್ತಕ್ಕಂಥ ಆದರಣೀಯ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನ ಲೋಟಸ್ ಪ್ರಾಪರ್ಟೀಸ್ನ ಪರವಾಗಿ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ನಮ್ಮ ಮಂಗಳೂರಿನ ಏರಿಸಿರ್ತಕ್ಕಂಥವರು ರಾಜಕೀಯ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಮಂಗಳೂರು ನಗರಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥವರು ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಆದರಣೀಯ ಗಣೇಶ್ ರಾಯರವರು ಇದ್ದಾರೆ. ಅವರನ್ನು ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಮಾರ್ಗದರ್ಶಕರು ಅಂತ ಹೇಳ್ಬೋದು, ನಮ್ಮ ಎಲ್ಲ ಏಳಿಗೆಗಳಿಗೆ ನಿತ್ಯ ನಿರಂತರ ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಕ್ಕಂಥವರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ಮಾಜಿ ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರು, ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು, ಮಾಜಿ ಸಂಸದರು, ಇದೀಗ ತಮ್ಮ ಸೇವೆಯನ್ನ ಭಾರತೀಯ ಜನತಾ ಪಾರ್ಟಿಗೆ ನಿತ್ಯ ನಿರಂತರವಾಗಿ ಕೊಡ್ತಾ ಪಕ್ಷದ ಏಳಿಗೆಗೆ ಮತ್ತು ನಮ್ಮಂಥ ಅನೇಕ ಯುವಕರಿಗೆ ಮತ್ತು ನಮ್ಮಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಮತ್ತು ಅನೇಕ ಯುವಕರಿಗೆ ಪ್ರೇರಣಾದಾಯಕವಾಗಿರ್ತಕ್ಕಂಥ ಆದರಣೀಯ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಖ್ಯಾತ ನ್ಯಾಯವಾದಿಗಳು, ನನ್ನ ಆತ್ಮೀಯ ಮಿತ್ರ ನ್ಯಾಯವಾದಿ ಪದ್ಮರಾಜ್ ಅವರು ಕೂಡ ನಮ್ಮನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಂತದ್ದು ನಮಗೆ ಅತ್ಯಂತ ಖುಷಿ ತಂದಿದೆ. ಅವರು ಅತ್ಯಂತ ಸಂತೋಷದಿಂದ ನಮ್ಮ ಜೊತೆಗೆ ಸೇರಿದ್ದಾರೆ. ಅವರನ್ನು ಕೂಡ ಲೋಟಸ್ ಪ್ರಾಪರ್ಟೀಸ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈಗ ಭೂಮಿಯನ್ನ ನಮಗೆ ಜಾಯಿಂಟ್ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟಿರ್ತಕ್ಕಂಥವರು ಡಾಕ್ಟರ್ ಕೈಲಾಸ್ ನಾಥ್ ಹೆಗಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇನ್ನೋರ್ವರು ನನ್ನ ಆತ್ಮೀಯ ಮಿತ್ರ ಲಕ್ಷ್ಮೀ ಪ್ರಕಾಶ್ ಶೆಟ್ಟಿ ಅವರು ಕೂಡ ಈ ಭೂಮಿಯ ಮಾಲಕರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇನ್ನೋರ್ವರು ನನ್ನ ಆತ್ಮೀಯರು ರಾಜೇಶ್ ಶೆಟ್ಟಿ ಅವರು ಕೂಡ ಈ ಭೂಮಿಯ ಮಾಲಕರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು, ನಮ್ಮ ಮಾರ್ಗದರ್ಶಕರು, ಹಿರಿಯರು ಡಾಕ್ಟರ್ ವಾಮನ್ ಚೆನ್ನೈಯವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತದ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯರು, ಕುದುರೋಳಿ ಗೋಕರ್ಣನಾಥ ದೇವಸ್ಥಾನದ ಮುಕ್ತೇಶ್ವರ ಆಗಿರ್ತಕ್ಕಂಥ ರವಿಶಂಕರ್ ನಿಜಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇಷ್ಟೊಂದು ಕ್ಲಬ್ಧ ಸಮಯದಲ್ಲಿ ಮುಗಿಸಿ ನಿಮಗೆ ನಾವು ಹಸ್ತಾಂತರ ಮಾಡಬೇಕಾದ್ರೆ ಅದಕ್ಕೆ ಅತ್ಯಂತ ಪ್ರಮುಖ ಕಾರಣ ಯಾವ ಅಂತ ಕೇಳಿದ್ರೆ ನಮ್ಮ ಗ್ರಾಹಕರು. ಇಲ್ಲಿ ಭೂಮಿ ಪೂಜೆ ಆಗಿ ಒಂದು 6 ತಿಂಗಳು ಆಗಬೇಕಾದ್ರೆ ಈ ಕಟ್ಟಡದ ಎಲ್ಲ ಫ್ಲ್ಯಾಟ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಎಲ್ಲವೂ 90%, ಆಲ್ಮೋಸ್ಟ್ 95% ನಮ್ಮ ಹತ್ರ ಪರ್ಚೇಸ್ ಮಾಡಿದವರು ನಮ್ಮ ಗ್ರಾಹಕರು. ಅವರು ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದ್ರೆ, ಇವತ್ತು ಮಂಗಳೂರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಹೀರಾತನ್ನು ಕೊಡದೆ ನಾವು ಈ ಒಂದು ಕಟ್ಟಡಗಳನ್ನೆಲ್ಲ ಕ್ಲಬ್ ಸಮಯದಲ್ಲಿ ನಾವು ಮಾರಾಟ ಮಾಡಬೇಕಾದ್ರೆ ಅತ್ಯಂತ ಪ್ರಮುಖ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಗ್ರಾಹಕರು. ಅಂತಹ ಗ್ರಾಹಕರೆಲ್ಲರೂ ನೀವು ಈ ಒಂದು ಕಾರ್ಯಕ್ರಮದಲ್ಲಿದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಗರದ ಇನ್ನೂರು ಪ್ರಖ್ಯಾತ ನ್ಯಾಯವಾದಿಗಳು, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ನಮ್ಮ ಜಗದೀಶ್ ಶೆಣವ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಲೋಟಸ್ ಪ್ರಾಪರ್ಟೀಸ್ನ ಹಿತೈಷಿ ಬಂಧುಗಳಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ, ನಮ್ಮ ಲೋಟಸ್ ಪ್ರಾಪರ್ಟೀಸ್, ಪ್ರಣವ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಅಥರ್ವ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇದರ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಸಿಸ್ಟರ್ ಕಲ್ಸನ್ನ ಅಥರ್ವ ಡೆವಲಪರ್ಸ್ನ ಪಾಲುದಾರರಾದ ಧನರಾಜ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ಎಲ್ಲ ಕುಟುಂಬ ವರ್ಗದವರನ್ನು ಕೂಡ ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಗರದ ಇನ್ನೋರ್ವ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ರಾಘವೇಂದ್ರ ಕುಡುವೆ ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಕಟ್ಟಡ ನಿರ್ಮಾಣದಲ್ಲಿ ಕೈಜೋಡಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿತೈಷಿ ಬಂಧುಗಳನ್ನು ಇನ್ನೊಂದು ಸಲ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸಿದ್ದೇನೆ. ಜೈ ಶ್ರೀರಾಮ್. ಮಾತು ಪ್ರತಿಯೊಬ್ಬರನ್ನ ಗುರುತಿಸಿ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಜಗದೀಶ್ ಕೊಠಾರಿ ಅವರಿಗೂ ಕೂಡ, ಜಿತೇಂದ್ರ ಕೊಠಾರಿ ಅವರಿಗೂ ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ, ಕಾರ್ಯಕ್ರಮದ ಮುಂದಿನ ಹಂತವಾಗಿ ಮಾತಿನ ಸ್ವಾಗತ ಆಯಿತು. ಈಗ ಹೂವಿನ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ. ಐ ರಿಕ್ವೆಸ್ಟ್ ಪಾರ್ಟ್ನರ್
ಲೋಟಸ್ನವರ ಈ ಹೊಸ ಸಮುದಾಯದ ಉದ್ಘಾಟನೆ ಆರಾಧ್ಯ ಲೋಟಸ್ ಆರಾಧ್ಯ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಹಿರಿಯರಾದಂಥ ಗಣೇಶರವರೇ, ನಮ್ಮ ಆತ್ಮೀಯ ಮಿತ್ರರಾದಂಥ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಪದ್ಮರಾಜರವರೇ, ಡಾಕ್ಟರ್ ಕೈಲಾಸ್ರವರೇ ಹಾಗೂ ಇಬ್ಬರು ಭೂಮಾಲಕರೇ ಮತ್ತು ಈ ಕಂಪನಿಯ ಮುಖ್ಯ ಆಧಾರ ಸ್ತಂಭಗಳಾದಂಥ ಜಿತೇನ್ ಕೊಠಾರಿಯವರೇ, ಸಂಪತ್ರವರೇ ಹಾಗೂ ಇಲ್ಲಿ ಸೇರಿರುವಂಥ ಅವರ ಮೇಲೆ ಅಭಿಮಾನ ಬಂದಂಥ ಎಲ್ಲ ಗ್ರಾಹಕ ಬಂಧುಗಳು, ಹಿರಿಯರಾದಂಥ ಡಾಕ್ಟರ್ ರೋಹನ್ ಸಿನ್ಹೆಯವರೇ ಮತ್ತು ಅವರ ಅಭಿಮಾನಿಗಳು, ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇವರು 14ನೇ ಇಸ್ವಿಯಲ್ಲಿ ಈ ಕ್ಷೇತ್ರಕ್ಕೆ ಪ್ರಾರಂಭ ಮಾಡಿ ಈಗಾಗಲೇ 19 ಸಮುದಾಯವನ್ನು ಮುಗಿಸಿಕೊಟ್ಟಿದ್ದಾರೆ. 6 ಕೆಲಸ ಮಾಡ್ತಾ ಇದೆ. ಇದಲ್ಲದೆ ಇನ್ನೂ 4 ಇದೆ ಅಂತ ಹೇಳಿದರು. ಇವರು ನಗರದಲ್ಲಿ ವೇಗವಾಗಿ ಮತ್ತೆ ಸಮಯದಲ್ಲಿ ಗ್ರಾಹಕರಿಗೆ ಬೇಕಾಗುವ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿರುವುದರಿಂದ ಮಂಗಳೂರಿನಲ್ಲಿ ಇವರು ಜನಪ್ರಿಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಬಳಿ ಎಲ್ಲ ಕಟ್ಟಡ ನಿರ್ಮಾಪಕರು ಬರ್ತಾರೆ. ಇವರು ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ ನಂತರ ಅದು ಕುಂಟುತ್ತಾ ಹೋಗ್ತದೆ. ಯಾಕೆ ಹೇಳಿದರೆ ಏನು ಹೇಳೋದಿಲ್ಲ. ಅದರ ಮಾಲಕರಿಗೂ ಕಷ್ಟ, ಗ್ರಾಹಕರಿಗೂ ಬುಕ್ಕಿಂಗ್ ಮಾಡಿದವರಿಗೂ ಕಷ್ಟ, ಮತ್ತು ಅವರಿಗೂ ಕಷ್ಟ ಈ ನಿರ್ಮಾಪಕರಿಗೆ. ಇವರು ಹಾಗೆ ಮಾಡಲಿಲ್ಲ. ಈ ಕ್ಷೇತ್ರದಲ್ಲಿ 14ನೇ ಇಸ್ವಿಯಲ್ಲಿ ಬಂದರೂ ಕೂಡ ಇವತ್ತು ಮಂಗಳೂರಿನಲ್ಲಿ ಯಾವುದೇ ಪ್ರಚಾರದ ಗದ್ದಲ ಇಲ್ಲದೆ ಎಲ್ಲ ಕಟ್ಟಡದವರು ಬುಕ್ಕಿಂಗ್ ಮಾಡಿ ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕಾರಣ ಅವರು ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಆ ಕಟ್ಟಡ ಬೇಕಿರ್ತದೋ ಆ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಇವತ್ತು ಈ ಕಟ್ಟಡ ನಮ್ಮ ನಗರದ ಅತ್ಯಂತ ಒಂದು ಜನಪ್ರಿಯ ಕ್ಷೇತ್ರ. ಯಾಕಂದರೆ ಗೋಕರ್ಣ ದೇವಸ್ಥಾನಕ್ಕೆ ಸುರೇಶ್ ಅವರು ಬಂದರು. ಗೋಕರ್ಣ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದರ ಮುಖಾಂತರ ಹೋಗಬೇಕು. ಅದೆಲ್ಲಕ್ಕಿಂತ ಚಿತ್ರ ಟಾಕೀಸ್ ಹೇಳಿದರೆ ಅದನ್ನು ಗೊತ್ತಿಲ್ಲದವ್ರಿಗೆ ಆಗಿಲ್ಲ. ಚಿತ್ರ ಟಾಕೀಸ್ ಹೇಳಿದರೆ ನಗರದ ಮುಖ್ಯ ಪ್ರದೇಶದಲ್ಲಿರುವಂಥ ಒಂದು ಸ್ಟೇಷನ್ ಇವತ್ತು ಬಂದಾಗಿರ್ಬೋದು. ಆದರೆ ಚಿತ್ರ ಟಾಕೀಸ್ನ ಹೆಸರು ಯಾರಿಗೂ ಗೊತ್ತಿಲ್ಲದವರಿಗೆ. ಅಂಥ ಪ್ರದೇಶದಲ್ಲಿ ಇವರು 22ನೇ ಇಸ್ವಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿ 25ಕ್ಕೆ ಇನ್ನೂ ಒಂದು 2-3 ತಿಂಗಳು ಅವರಿಗೆ ಅವಧಿ ಇದ್ದರೂ ಕೂಡ ಅವಧಿಗೆ ಮೊದಲೇ ಈ ಕಟ್ಟಡವನ್ನು ಕಟ್ಟಿ ಗ್ರಾಹಕರಿಗೆ ವಹಿಸಿಕೊಟ್ಟಿದ್ದಾರೆ. ಇವರಿಗೆ ನಾನೇನು ಕೇಳೋದಿಲ್ಲ. ಯಾಕೆ ಹೇಳಿದರೆ ಅವರು ಈಗಾಗಲೇ ನಮ್ಮ ಮಂಗಳೂರಿನಲ್ಲಿ ಅತ್ಯಂತ ಪ್ರಖ್ಯಾತರಾಗಿದ್ದಾರೆ. ಅವರಿಗೆ ಸರಿಯಾಗಿ ಕಟ್ಟಡವನ್ನು ನಿರ್ಮಿಸುವವರು ಅಂತೇಳಿ ಪ್ರಚಾರ ಇಲ್ಲದೆ ಬುಕ್ಕಿಂಗ್. ಇದರಲ್ಲಿ ಹೇಳಿದರು ಶಿಲಾನ್ಯಾಸ ಆವಾಗಲೇ 95% ಬುಕ್ಕಿಂಗ್ ಆಗಿದೆ. ಅಂದರೆ ಈ ಜಾಗ ಆ ರೀತಿಯಲ್ಲಿ ಎಲ್ರಿಗೂ ನಗರದ ಮುಖ್ಯ ಪ್ರದೇಶದಲ್ಲಿದೆ. ಹಾಗೆ ಒಳ್ಳೆಯದಾಗಲಿ. ಮತ್ತು ಇವರು ಎಲ್ಲ ಏನು ನಿರ್ಮಾಣವಾದಂಥ ಕಟ್ಟಡಗಳು ಆದಷ್ಟು ಬೇಗ ಗ್ರಾಹಕರಿಗೆ ಸಿಗುವಂತಾಗಲಿ. ಇವರಿಗೂ ಇಲ್ಲಿ ಕಟ್ಟಡದಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೂ ಇಲ್ಲಿ ವಾಸ ಮಾಡುವ ಜನರಿಗೂ ಆ ಭಗವಂತನು ಆರೋಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದರ ಜೊತೆಗೆ ಇವರು ಮಂಗಳೂರಿನಲ್ಲಿ ಮಾತ್ರ ಕಟ್ಟಡ ನಿರ್ಮಿಸುವುದಲ್ಲ, ಇನ್ನು ಬ್ಯಾಂಗ್ಳೂರಿಗೆ ಹೋಗ್ಬೋದು, ಮುಂಬೈಗೆ ಹೋಗ್ಬೋದು. ಯಾಕೆ ಹೇಳಿದರೆ ನನಗೆ ಸ್ವಲ್ಪ ಗೊತ್ತಿದೆ, ಹೆಚ್ಚು ಗೊತ್ತಿಲ್ಲ ಕಟ್ಟಡದ ಬಗ್ಗೆ. ಇಲ್ಲಿ ಹೆಚ್ಚು ಹೇಳಿದರೆ 9,000 ಕೊಡ್ತಾರೆ, ಏನೋ 10 ಕೊಡ್ಬೋದು ಅಲ್ವಾ? ಕಮರ್ಷಿಯಲಿ ಸ್ವಲ್ಪ ಕೊಡ್ಬೋದು. ಬ್ಯಾಂಗ್ಳೂರಿನಲ್ಲಿ ಕಮ್ಮಿ ಹೇಳಿದರೆ 15. ನಾವು ನೋಡ್ತಾ ಇದ್ದೇವೆ ಬ್ಯಾಂಗ್ಳೂರಲ್ಲಿ ಕಮ್ಮಿ. ಹೆಚ್ಚು ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಈ ರೀತಿಯಲ್ಲಿ ಕಟ್ಟಡ ಕಟ್ಟಿದರೆ 30,000 per square. ಆದರೆ ಇವರು ಬ್ಯಾಂಗ್ಳೂರಿಗೆ ಬರಲಿ ಅಂತ ನಾನು ಅವರನ್ನು
ಬ್ಯಾಂಗ್ಳೂರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ನಾನು ಅಲ್ಲೇ ಇರ್ತೇನೆ ವಾರದಲ್ಲೂ 3 ದಿವಸ. ಬಂದಾಗ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡು ಈ ಕಂಪನಿಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಅವ್ರ ಜೊತೆ ನಾವೆಲ್ಲ ಇರುವಂತ ಹೇಳಿಕೊಂಡು ಅವರಿಗೆ ಶುಭ ಕೋರಿ, ಬಂದವರಿಗೆ ಎಲ್ಲಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನಿಂದ ಒಂದು ತಪ್ಪಾಗಿದೆ. ನಾನು 11ವರೆಗೆ ಬರುವವ 12ವರೆಗೆ ಬಂದೆ. ನನಗೆ 10ವರೆಗೆ ಬಂಟ್ವಾಳದಲ್ಲಿ ಕಾರ್ಯಕ್ರಮ ಇದ್ದರಿಂದ ಅದನ್ನು ಅರ್ಧದಲ್ಲಿ ಮುಗಿಸಿ ಇಲ್ಲಿ ಬಂದೆ. ಸ್ವಲ್ಪ ತಡ ಆಗಿದೆ. ಥ್ಯಾಂಕ್ ಯು. ಇಲ್ಲಿಯ ಕಾರ್ಯಕ್ರಮ ಇನ್ನಷ್ಟು ಜಾಸ್ತಿ ಬೆಳಗದಂದ್ರೆ ನಿಮ್ಮ ಶುಭ ಹಾರೈಕೆಯಿಂದ ನಿಮ್ಮ ಯಶಸ್ಸನ್ನ ಇನ್ನಷ್ಟು ಆಶೀರ್ವಾದದೊಂದಿಗೆ ಈ ಒಂದು ನೋಡಿ ಆಶ್ವಾಸನೆಯನ್ನ ಪ್ರೀತಿಯನ್ನ ನೀಡಿದ ನಿಮ್ಮ ಉಪಸ್ಥಿತಿಗೆ ಮತ್ತೊಮ್ಮೆ ಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. We have with us the next ಕ್ಷೇತ್ರ, ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅತಿಥಿಗಳು ಅಂತ ಹೇಳ್ಬೋದು, ಶ್ರೀ ಗಣೇಶ್ ರಾವ್ ಸರ್ ಅವರಿಂದ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಬಂದಿರುವ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವಂತಹ ಹಿರಿಯ ವಾಸಿಯರಾಗಿರುವಂತಹ ವಿಜಂಶ ಜಿಲ್ಲೆಯ ಹೆಮ್ಮೆಯ ಪುತ್ರ ಡಾಕ್ಟರ್ ಅನಂತ್ ಕುಮಾರ್ ಅವರೇ, ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಆಗಿರುವಂತಹ ಆತ್ಮೀಯ ಮಿತ್ರ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಪ್ರಖ್ಯಾತ ವಕೀಲರು ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಇನ್ನೋರ್ವ ಸ್ನೇಹಿತ ಪದ್ಮರಾಜ್ ಅವರೇ, ಈ ಸಂಸ್ಥೆಯ ಇಬ್ಬರು ಪಾರ್ಟ್ನರ್ ಅವರೇ, ಸ್ಥಳದ ಮಾಲೀಕರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಲೋಟಸ್ ಕುಟುಂಬದ ಹಿತೈಷಿಗಳೇ ಮತ್ತು ಬಂಧುಗಳೇ, ತುಂಬ ಸಂತೋಷ ಆಗ್ತಾ ಉಂಟು. ಯಾಕೆ ಹೇಳಿದ್ರೆ 2 ರೀತಿಯ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಒಂದು ಕಾರ್ಯಕ್ರಮಗಳು ಔಟ್ ಆಫ್ ಕಂಪಲ್ಸರಿ ಜನ ಬರ್ತಾರೆ, ಯಾವುದೋ ಕಾರಣಕ್ಕೆ ಬರ್ತಾರೆ, ಬರಬೇಕಾಗ್ತದೆ, ನಗು ಕಮ್ಮಿ ಇರುತ್ತೆ, ಮುಖದಲ್ಲಿ ಹರ್ಷ ಕಮ್ಮಿ ಇರುತ್ತೆ. ಇಲ್ಲಿ ನೋಡಿದ್ರೆ ಬಂದಾಗ ಈಗಿನ ತರಕ್ಕೆ ನೋಡ್ತೇನೆ, ಎಲ್ಲರ ಮುಖದಲ್ಲಿ ಕಣ್ಣುಗಳಲ್ಲಿ ಆ ಬೆಳಕು ಮತ್ತು ಬಣ್ಣ ಎರಡನ್ನೂ ನಾನು ಕಾಣ್ತಾ ಇದ್ದೇನೆ. ಸಂತೋಷ ಕಾಣ್ತಾ ಉಂಟು. ನಮ್ಮ ಕಾರ್ಯಕ್ರಮ, ನಮ್ಮ ಕುಟುಂಬದ ಕಾರ್ಯಕ್ರಮ ಹೇಳುವಂತ ಆ ಒಗ್ಗೂಡುವಿಕೆ ಒಂದು ತರ ಕಾಣ್ತಾ ಉಂಟು. ಬಂಧುಗಳು, ನಾನು ನಿರಂತರವಾಗಿ ಒಂದನ್ನು ನಂಬಿಕೊಂಡು ಬಂದಿದ್ದೇನೆ, ಪ್ರತಿಪಾದಿಸ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಯಾವುದೇ ಕ್ಷೇತ್ರ ಇರ್ಬೋದು, ಕಟ್ಟಡ ನಿರ್ಮಾಣ ಇರ್ಬೋದು, ರಾಜಕೀಯ ಇರ್ಬೋದು, ಕೈಗಾರಿಕೆ ಇರ್ಬೋದು, ಶಿಕ್ಷಣ ಇರ್ಬೋದು, ನಾವು ಎಲ್ಲಿ ಎಡವುತ್ತೇವೆ ಹೇಳಿದ್ರೆ ನಮ್ಮ ಸುತ್ತಲಿನವರನ್ನು ಗೆಲ್ಲಬೇಕು, ಪ್ರೀತಿ, ವಿಶ್ವಾಸ, ಆದರ, ಅಭಿಮಾನಗಳ ಮುಖಾಂತರ. ಇವತ್ತು ತುಂಬಾ ಸಂತೋಷ ಆಗ್ತದೆ. ಲೋಟಸ್ ಸಂಸ್ಥೆ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಕೇವಲ ಗ್ರಾಹಕರನ್ನು ಮಾತ್ರ ಅಲ್ಲ, ಗ್ರಾಹಕರನ್ನು ಗೆಲ್ಲುವುದು ತುಂಬಾ ಕಷ್ಟ. ಇವತ್ತು ಬುಕಿಂಗ್ ಸ್ಟೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಹೆಚ್ಚಿನ ಬುಕಿಂಗ್ ಆಯ್ತು ಹೇಳುವಂತ ಮಾತನ್ನು ಜಿತೇಂದ್ರ ಕೊಟ್ಟಾರಿ ಅವರು ಹೇಳಿದ್ರು. ಅದು ಶುಭ ಸೂಚನೆ. ಹೆಚ್ಚಿನ ಅಂಶ 2 ಕಾರಣಗಳುಂಟು. ಗ್ರಾಹಕರ ತೃಪ್ತಿ ಇದ್ದಾಗ ಅಲ್ಲಿ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಹೇಳುವ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ನಿಮಗೆ ಪ್ರಮುಖವಾಗಿ ಇನ್ವೆಸ್ಟರ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ನಾವೆಲ್ಲ ಧರ್ಮಕ್ಕೆ ಆಶೀರ್ವಾದ ಮಾಡುವವರು ಇರ್ಬೋದು, ಏನಿದ್ರು ಅದೆಲ್ಲ ಮುಖ್ಯ. ಆದ್ರೆ ಪ್ರಮುಖವಾಗಿ ಮುಖ್ಯ ಹೇಳಿದ್ರೆ ಗ್ರಾಹಕರಿಗೆ ತೃಪ್ತಿ ಇರ್ಬೇಕು. ಅದು ದೇವರ ಆಶೀರ್ವಾದವಾಗಿ ಇಷ್ಟು ಬೇಗ ಪ್ರಾಜೆಕ್ಟ್ಗಳು ಆಗ್ತಾ ಉಂಟು, ಇನ್ನೂ ಪ್ರಾಜೆಕ್ಟ್ಗಳು ಬರ್ತಾ ಉಂಟು. ರಾಜೇಂದ್ರ ಕುಮಾರ್ ಬಾಯಿಗೆ ಒಂದು ಒಳ್ಳೆ ಮಾತು ಬಂತು, ಬೆಂಗಳೂರು ಬೊಂಬಾಯಿಗೆ ಹೋಗಿ ಹೇಳಿ, ಅದು ಸಾಕಾರ ಆಗ್ತದೆ ರಾಜೇಂದ್ರ ಕುಮಾರ್. ಯಾಕಂದ್ರೆ ನಾನು ಇವರನ್ನು ನೋಡಿದ ಅನೇಕ ವರ್ಷಗಳಿಂದ. ನೀವು ಆಶೀರ್ವಾದವನ್ನು ಮಾಡಿದ್ದೀರಿ, ಅವರು ಮುಂದೆ ಹೋಗ್ತಾರೆ. ಮುಂದೆ ಹೋಗ್ಲಿಕ್ಕೆ ಬೇರೆ ಬೆಂಗಳೂರಲ್ಲಿ ಕಸ್ಟಮರ್ ಹುಡುಕೋದು ಬೇಡ. ಯಾರು ನಿಮ್ಮ ಸಂತೃಪ್ತ ಗ್ರಾಹಕರಿದ್ದಾರೆ, ಅವರ ಸಂಬಂಧಿಕರು, ಸ್ನೇಹಿತರು, ಎಷ್ಟೋ ಜನ ಅವರು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಿ ಯಶಸ್ವಿ ಆಗಲಿ. ಯಾಕಂದ್ರೆ ನಿಂತ ನೀರಾಗಬಾರ್ದು. ನೀರು ನಿಂತಾಗ ಅದು ಕೊಚ್ಚೆ ಆಗ್ತದೆ, ವಾಸನೆ ಬರ್ತದೆ. ನೀರು ಹರಿಯುತ್ತಾ ಇರ್ಬೋದು. ಇವತ್ತು ಜ್ಞಾನ ಇರ್ಬೋದು, ವಿದ್ಯೆ ಇರ್ಬೋದು, ನಾವು ಅಭಿವೃದ್ಧಿ ಹೇಳ್ತೇವೆ. ಅಭಿವೃದ್ಧಿಗೋಸ್ಕರ ಮಾತ್ರವಲ್ಲ, ತೃಪ್ತಿಗೋಸ್ಕರ ಅಭಿವೃದ್ಧಿ ಇರಬೇಕು. ನಿರಂತರವಾಗಿ ನಾವು ರಾಜಕೀಯ ಕ್ಷೇತ್ರ ನಿಲ್ತೇವೆ, ಅವ್ರು ನಿಲ್ಲುವುದಿಲ್ಲ. ಏನಾದ್ರು ಮಾಡಿ ಮುಂದೆ ಹೋಗ್ತಾರೆ. ನಿಲ್ಲಿಕ್ಕೆ ಆಗೋದ್ರಿಂದ ನಿಲ್ಲಬಾರದು, ಮುಂದೆ ಹೋಗ್ಬೇಕು. ನಿತ್ಯ ನಿರಂತರ ಮತ್ತು ನಿತ್ಯ ನೂತನ ಹೇಳುವಂತ 2 ವಿಷಯ ಉಂಟು. ಹಾಗಾಗಿ ನೀವು ಲೋಟಸ್ ಕಂಪನಿಯವರು ನಿತ್ಯ ನಿರಂತರವಾಗಿ ಆದ್ರೆ ನಿತ್ಯ ನೂತನವಾಗಿ ಹೋಗಿ. ಯಾಕಂದ್ರೆ ಹೊಸ ಹೊಸ ಕಾರ್ಯಕ್ರಮಗಳು ಬರಬೇಕು, ಹೊಸ ಹೊಸ ಪ್ರಾಜೆಕ್ಟ್ಗಳು ಬರಬೇಕು, ಗ್ರಾಹಕರ ತೃಪ್ತಿ ಬೇಕು. ಆದ್ರೆ ದೇಶದ ಕಾನೂನನ್ನು ಎಷ್ಟೋ ಸಂದರ್ಭಗಳು ಏನಾಗ್ತದೆ, ಕಟ್ಟಡ ನಿರ್ಮಾಣ ಆಗುವಾಗ ಅನೇಕ ದ್ವಂದ್ವಗಳು, ಯಾರನ್ನು ದೂಷಣೆ ಮಾಡುವುದಿಲ್ಲ. ಅದಕ್ಕೆ ಸರ್ಕಾರ ಕಾರಣವ, ಕಾಂಟ್ರಾಕ್ಟರ್ ಕಾರಣವ, ಕಟ್ಟುವವರು ಕಾರಣವ ಹೇಳುವುದು ಬೇರೆ ವಿಷಯ. ಆದ್ರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಹೇಳಿ 3 ಶಬ್ದ ಆಶೀರ್ವಾದ ಮಾಡುವಾಗ ಇದನ್ನು ಹೇಳ್ತಾರೆ. ಸುಖ ಹೇಳಿದ್ರೆ ಇದು ಸುಖ, ಇದು ಭಾಗ್ಯ. ಯಾಕಂದ್ರೆ ಎಲ್ಲರನ್ನು ಒಗ್ಗೂಡಿ, ಎಲ್ಲರನ್ನು ಸಂತೋಷದಿಂದ ಒಂದು ಕ್ಲಿಪ್ತ ಸಮಯದಲ್ಲಿ. ಯಾಕಂದ್ರೆ ಇನ್ವೆಸ್ಟ್ ಮಾಡಿದವರಿಗೂ, ಬಿಲ್ಡಿಂಗ್ ಏನು ಫ್ಲಾಟ್ ಬುಕ್ ಮಾಡಿದವರಿಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ ಬುಕ್ ಮಾಡಿದವರಿಗೂ ಎಷ್ಟೋ ಜನರು ಅವರ ಸ್ವಂತ ದುಡಿಮೆಯಿಂದ ಮಾಡ್ತಾರೆ, ಎಷ್ಟೋ ಜನರು ಬ್ಯಾಂಕ್ ಲೋನ್ ಮಾಡಿ ಮಾಡ್ತಾರೆ. ಆಗ ಲೇಟ್ ಆದ್ರೆ
ಅದು ಒಂದು ರೀತಿ ಶಾಪ ಆಗ್ತದೆ, ಯಾಕಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಹೋಗ್ತಾ ಇರ್ತದೆ. ಹಾಗಾಗಿ ಸುಖವಾಗಿ ಶಾಂತಿ ನೆಮ್ಮದಿಯಲ್ಲಿ ಬರ್ತಾ ಹೇಳ್ತೀವಿ, ಸಂತೃಪ್ತಿಯಲ್ಲಿ ಉಂಟು. ಮಲಗುವಾಗ ನಿದ್ದೆ ಮಾಡುವಾಗ ಖುಷಿ ಇರಬೇಕು, ಯಾವುದೇ ಡಿಸ್ಪ್ಯೂಟ್ಗಳಿಲ್ಲದೆ. ಒಂದೊಂದ್ಸಲ ನಮ್ಮದಲ್ಲದ ತಪ್ಪಿಗೆ ಡಿಸ್ಪ್ಯೂಟ್ ಆಗ್ತದೆ, ಅದಕ್ಕೆ ದೇವರ ಕ್ಷಮೆ ಇರ್ತದೆ. ಆದ್ರೆ ನಾವು ಡಿಸ್ಪ್ಯೂಟ್ ಮಾಡಬಾರದು ಹೇಳುವ ಉದ್ದೇಶದಿಂದ ಮಾಡಿದ್ರೆ ಏನೋ ಕಾರಣಾಂತರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಮುಂದೆ ಹೋಗ್ತದೆ. ಹಾಗೆ ಮುಂದೆ ಹೋಗಿ ಇವತ್ತು ಇಷ್ಟೊಂದು ಜನ, ಯಾಕಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಇಷ್ಟು ಜನರು ಸೇರುವುದೇ ಹೇಳಿದ್ರೆ ಹೆಚ್ಚಿನಷ್ಟು ನಿಮ್ಮಲ್ಲಿ ಬುಕ್ ಮಾಡಿದವರು ಹೆಚ್ಚಿನ ಜನರು ಇವತ್ತು ಬಂದಿದ್ದಾರೆ. ಹಾಗಾಗಿ ನಿತ್ಯ ನಿರಂತರವಾಗಿ ಇವತ್ತು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದೆ. ನಾನು ಈಗಾಗಲೇ ಎಲ್ಲ ಮಲ್ಲ ಪಂಡ ಪೂರೇ ಲಗೋಡು ನೆಲ ಅಡಿಪ್ಪು ನಕ್ಲೆ ಕ್ಲೀನ್ ಆಗಿ ಇತ್ತಂದ್ರೆ ನಿಮ್ಮಲ್ಲ ಸಂಸ್ಥೆ ನಡ್ಕೊಂಡು ಮಲ ಮಲ್ಲ ದನಿನಾಕ್ಲ ಬೋರ್ಡ್ ಇನ್ವೆಸ್ಟರ್ ಅಂಚಾದ ಎಂಕ್ಲೆಗೆ ದೇವರು ಆ ಕ್ಷೇತ್ರದ ಅನುಗ್ರಹ ಮಂತೇರ ಕರ್ಮ ಅಂತ ಬಂತೇರ ಆ ಕ್ಷೇತ್ರದ ಸಂತೃಪ್ತಿ ದೇವರನ್ನ ಪೂಜೆಗೆ ಸಮಾನವಾದ ಈಗಲೂ ದೈನಂದಿನ ಕಾರ್ಯಕ್ರಮ ಅಂತ ಅಭಿವೃದ್ಧಿ ಲಾಭುಂಡು ಹೊರವರ ಮಲ್ಲ ಅಭಿವೃದ್ಧಿ ಆಯ್ತಿಲ್ಲ ತೃಪ್ತಿಲ ತಿಕ್ಕೊಂಡು ಇನಿ ಪ್ರಖ್ಯಾತ ವಾಸ್ತುಶಿಲ್ಪಿ ಆರ್ಕಿಟೆಕ್ಟ್ ಇಂಜಿನಿಯರ್ ನಿಜನ ಆಳ್ವೇರ್ ನಾನು ಕಾಲೇಜ್ ನಡೆದುಕೊಂಡಿಲ್ಲ ಇತ್ತೆಲ್ಲ ಅಂಚನಲ್ಲೇ ದಾರೆ ಪ್ರಾಯ ಜವನಿಯರು ದಯಪಂಡ ಅವು ತೃಪ್ತಿ ಇನ್ನು ರಾಜೇಂದ್ರ ಕುಮಾರ್ ಜನ ಎಲ್ಲ ನನ್ನ ಏತಂದ್ರೆ ಕೇಳಿದೆ ಪ್ರಾಯ ಏತಂದ್ರೆ ಕೇಳಿಟ್ಟು ಪಂಡೇರು ಆ ಪ್ರಾಯ ತೋಚಿ ದಯಪಂಡ ಆದ ಉಂತುಜೇರು ಉಂತುಜೇರು ಮಲ್ತೊಂಡೆ ಇರ್ತಾರೆ ಕಾಯಕ ಹೆಚ್ಚಿನ ಶಾಲೆಗೆ ಒಂಜಿನ ಆರೇನು ಹೊಕ್ಕಡೆ ಕುಲ್ಲಾಂಡ ಬಾರಿ ಮಲ್ಲ ಶಿಕ್ಷೆ ಅಂತ ತೋರಿಲ್ಲ ರಾಜೇಂದ್ರ ಒಂಜಿನ ಇಲ್ಲ ಪಾತ್ರ ಕುಲ್ಲ ಮಟ್ಟ ಬಾರಿ ಮಲ್ಲ ಶಿಕ್ಷೆ ಬಂದದೆ ದೇವ್ರ ಮಲ್ಲ ಅನುಗ್ರಹ ಇತ್ತು ಇಜ್ಜಿ ನಿತ್ಯ ನಿರಂತರವಾದ ಕಾರ್ಯ ಚಟುವಟಿಕೆ ನಮ್ಮ ಇತ್ತದ ಸಂತೃಪ್ತ ಜೀವನ ಮಲ್ತದ ನನ್ನವರ ಎಡ್ಡನಾಗ ಇಟ್ಟು ಎಂಕ್ಲು ಖುಷಿ ಪಡೆದು ನನ್ನವರಿಗೆ ಸೋಪುನಾಗ ಕೆಟ್ಟ ಪಾತ್ರ ಪನಂದೆ ಸೋಪಿನ ಬಲ್ಲಿ ದೇವರಾಯಗ ಆಶೀರ್ವಾದ ಮಲ್ಕೊಡು ಪಂಪುನ ಅನುಗ್ರಹ ಪೂರ್ವಕವಾಯಿನ ಮನೋಭಾವನೆ ಇಪ್ಪುಗ ಬಂದು ನಿಕ್ಲೆ ಪೂರ ವಿಶೇಷವಾಗಿ ಸಂಘಟನೆ ನನ್ನ ಲೆತ್ತನೇಕ ದಾಳ ಲಾಭ ಇದ್ದಂದ್ರೆ ಇರ್ತದೆ ದಯಪಂಡ ಪೂರ ಮುಂದೆ ಎರೆಗಂಡ ಹೆಚ್ಚಿನ ರಾಜೇಂದ್ರ ಕುಮಾರ್ ಗೋಡ್ರೆ ವೈಯಕ್ತಿಕವಾಗಿ ಈ ಲೋಟಸ್ ಆಲಯದಲ್ಲಿರುವಂತಹ ಕಸ್ಟಮರ್ಸ್ಗೆ ಕೀಯನ್ನು ಹಸ್ತಾಂತರಗೊಳಿಸ್ತಾ ಇದ್ದೇವೆ. ಕೆಲವು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಹಾಗೂ ಕೆಲವು ಕಮರ್ಷಿಯಲ್ ಪ್ರಾಪರ್ಟಿಯವರನ್ನ ಕರೀತಾ ಇದ್ದೇವೆ. ಕರೆದ ಹಾಗೆ ಮಾಲಕರು ಇಲ್ಲಿ ಇದ್ರೆ ದಯಮಾಡಿ ಬಂದು ಸಾಂಕೇತಿಕವಾಗಿ ಒಂದು ಕೀಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಲೋಟಸ್ ಆರಾಧ್ಯ ಈ ನೂತನ ಸಮುಚ್ಚಯದ ಲೋಕಾರ್ಪಣಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ಜಿಲ್ಲೆಯ ಸಹಕಾರಿ ರಂಗದ ಮುತ್ಸದ್ದಿಯಾಗಿ SCDCC ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಆದರಣೀಯರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ, ಒಬ್ಬ ಶಿಕ್ಷಣ ಸಾಧಕರಾಗಿ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಗಣೇಶ್ ರಾವ್ ಅವರೇ, ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು, ಕಾಂಗ್ರೆಸ್ಸಿನ ರಾಜ್ಯದ ಕಾರ್ಯದರ್ಶಿಗಳು ಮಿತ್ರರಾಗಿರ್ತಕ್ಕಂಥ ಪದ್ಮರಾಜ್ ಅವರೇ, ಇಲ್ಲಿಯ ಭೂ ಮಾಲೀಕರೇ, ನನ್ನ ಆದರಣೀಯ ಮಿತ್ರಗಳಾಗಿರ್ತಕ್ಕಂಥ ಮಾಲಕರಾಗಿರ್ತಕ್ಕಂಥ ಜಿತೇಂದ್ರ ಕೊಟ್ಟಾರಿ ಮತ್ತು ಸಂಪತ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಗಣ್ಯರೇ, ಆಢ್ಯರೇ, ತಾಯಂದಿರೇ, ಬಂಧುಗಳೇ, ಮಾಧ್ಯಮಗಳು, ನೂತನವಾಗಿರ್ತಕ್ಕಂಥ ಲೋಟಸ್ ಸಂಸ್ಥೆಯ ಆರಾಧ್ಯ ಅನ್ನತಕ್ಕಂಥ ಸಮುಚ್ಚಯ ರಾಜೇಂದ್ರ ಕುಮಾರ್ ಮತ್ತು ಗಣೇಶ್ ಅವರ ಹಸ್ತದಿಂದ ಲೋಕಾರ್ಪಣೆ ಆಗಿದೆ. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಹಾಗಾಗಿ ಜಿತೇಂದ್ರ ಮತ್ತು ಸಂಪತ್ತು ಮುಟ್ಟಿದ್ದು ಚಿನ್ನ ಆಗುತ್ತೆ. ಇದರಲ್ಲಿ ತಗೊಂಡವರಿಗೆಲ್ಲ ಸಂಪತ್ತು ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ.
ರಾಜ್ಯದಲ್ಲಿ GDPಯಲ್ಲಿ 2ನೇ ಸ್ಥಾನ ಇರತಕ್ಕಂಥ ನಗರ ಯಾವುದಾದ್ರೂ ಇದ್ರೆ ಅದು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. GDPಯಲ್ಲಿ 2ನೇ ಸ್ಥಾನ. ಇಡೀ ರಾಜ್ಯದಲ್ಲಿ ಪ್ರವಾಸಗಳನ್ನು ಮಾಡಿದರೆ, ನಾನು ಈ ರಾಜ್ಯದ ಹಳ್ಳಿಗಳನ್ನು ತಿರುಗಿ ಬಂದವರು, ಅತಿ ಹೆಚ್ಚು ಫ್ಲಾಟ್ ಇರತಕ್ಕಂಥ ನಗರ ಯಾವುದು ಹೇಳಿದ್ರೆ ಬೆಂಗಳೂರು ಬಿಟ್ಟರೆ ಅದು ಮಂಗಳೂರು. ಹೇಳಿದರೆ ಇಂತಹ ಸಮುಚ್ಚಯಗಳಿಗೆ ಆದ್ಯತೆ ಇರತಕ್ಕಂಥ ನಗರ ಅದು ಮಂಗಳೂರು. ಇದರ ಸೌಂದರೀಕರಣಕ್ಕೆ ಇಲ್ಲಿರ್ತಕ್ಕಂಥ ಬಿಲ್ಡರ್ಗಳು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಲೋಟಸ್ ಸಂಸ್ಥೆಯು ಒಂದು ಅಂತ ಹೇಳೋದು ಅವರಿಗೆ ಅಭಿವಂದನೆಗಳು. ಇವತ್ತು ಬಹಳಷ್ಟು ಜನ ಗ್ರಾಹಕರು ಇದರಲ್ಲಿ ತಮಗ ಬೇಕಾಗಿರ್ತಕ್ಕಂಥ ಜಾಗವನ್ನು ಖರೀದಿ ಮಾಡಿದರು. ಇದರಲ್ಲಿ 2 ರೀತಿ ಇದ್ದಿದೆ. ಒಂದು ಗೃಹ ಸಮುಚ್ಚಯ ಇದೆ, ಇನ್ನೊಂದು ವ್ಯಾಪಾರ ಕೇಂದ್ರ ಇದೆ. ವ್ಯಾಪಾರ ಕೇಂದ್ರದಲ್ಲಿ ಮಳಿಗೆ ತಗೊಂಡವರಿಗೆ ಒಳ್ಳೆಯದಾಗಲಿ, ಮನೆ ತಗೊಂಡವರು ಇನ್ನು ಮುಂದಕ್ಕೆ 2 ಮನೆಗಳು ತಗೊಳ್ಳುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಬಹಳ ಕನಿಷ್ಠವಾಗಿರ್ತಕ್ಕಂಥ ಸಮಯದಲ್ಲಿ, ಯಾಕೆಂದರೆ ಇದಕ್ಕೆ ಶಿಲಾನ್ಯಾಸ ಮಾಡಿದಾಗ ನಾನು ಹಾಲಿಯಾಗಿದ್ದೆ, ಆಗ ಶಿಲಾನ್ಯಾಸಕ್ಕೆ ಬಂದಿದ್ದೆ. ಈಗ ನಾನು ಮಾಜಿಯಾಗಿ ಬಂದಿದ್ದೇನೆ. ಹಾಗಾಗಿ 2 ವರ್ಷಗಳ ಅಂತರದಲ್ಲಿ, 3 ವರ್ಷಗಳ ಅಂತರದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಸಮುಚ್ಚಯ ಬಂದಿದೆ. ಅದಕ್ಕೆ ನಾನು ಇವತ್ತು ಮಂಗಳೂರು ನಗರದಲ್ಲಿ ಲೋಟಸ್ ಅನ್ನತಕ್ಕಂಥ ಬ್ರ್ಯಾಂಡ್ ನಿರ್ಮಾಣ ಆಗಿದೆ. ಲೋಟಸ್ ಬ್ರ್ಯಾಂಡ್ ಆಗಿದೆ. ಅದರ ತಾವರೆ ಇವತ್ತು ಅರಳ್ತಾ ಇದೆ. ಮಂಗಳೂರಲ್ಲಿ ಅರಳ್ತಾ ದೇಶದಲ್ಲೇ ಅರಳಿದೆ. ಅದರ ಮಂಗಳೂರಲ್ಲಿ ಇನ್ನಷ್ಟು ಪ್ರಸಿದ್ಧಿಗೆ ಬಂದಿದೆ. ಲೋಟಸ್ ಸಂಸ್ಥೆಯ ಮುಖಾಂತರವಾಗಿ ಇವತ್ತು ಅದ್ಭುತವಾಗಿರತಕ್ಕಂತಹ ಕಟ್ಟಡಗಳು, ಮಳಿಗೆಗಳು ನಿರ್ಮಾಣ ಆಗಿದೆ ಮತ್ತು ಮಂಗಳೂರು ಸ್ಮಾರ್ಟ್ ಸಿಟಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ 6 ಸ್ಮಾರ್ಟ್ ಸಿಟಿಗಳಲ್ಲಿ ಬಹಳ ವೇಗವಾಗಿ ಕಾಮಗಾರಿಗಳು ಮುಗಿದಿರತಕ್ಕಂಥ 2 ನಗರಗಳಲ್ಲಿ ಮಂಗಳೂರು ಒಂದು. ಬಹಳ ನಿಧಾನಕ್ಕೆ ಇವತ್ತು 2ನೇ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಬೆಳೀತಾ ಇರಬೇಕಾದ್ರೆ ಮಂಗಳೂರು ನಗರವು ಬಹಳ ಸುಂದರವಾಗ್ತಾ ಇದೆ. ಆ ಸೌಂದರೀಕರಣಕ್ಕೆ ಇಲ್ಲಿರತಕ್ಕಂಥ ಕೊಡುಗೆಗಳು, ಬಿಲ್ಡರ್ಗಳ, ಬೇರೆ ಬೇರೆ ಇಂಜಿನಿಯರ್ಗಳ ಕೊಡುಗೆಗಳು ಅದ್ಭುತವಾಗಿರ್ತದೆ. ಕೇವಲ ಸರ್ಕಾರ ಮಂಗಳೂರನ್ನ ಸುಂದರೀಕರಣ ಮಾಡಿದೆ ಅಂತ ಹೇಳೋದಿಲ್ಲ. ಇಲ್ಲಿರತಕ್ಕಂಥ ಖಾಸಗಿಯಾಗಿರ್ತಕ್ಕಂಥ ಇಂಜಿನಿಯರ್ಗಳು, ಇಲ್ಲಿರತಕ್ಕಂಥ ಖಾಸಗಿಯಾಗಿರ್ತಕ್ಕಂಥ ಉದ್ದಿಮೆದಾರರು, ಇಲ್ಲಿರತಕ್ಕಂಥ ಖಾಸಗಿಯಾಗಿರ್ತಕ್ಕಂಥ ವ್ಯಾಪಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರೋದ್ರಿಂದ ಮಂಗಳೂರು ಇವತ್ತು ಬೆಳೆದಿದೆ. ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಮಂಗಳೂರು ಬರಲಿಕ್ಕೆ ನೀವೆಲ್ಲ ಕಾರಣ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇವತ್ತು ಬರುವುದಿಲ್ಲ ಅಂತ ಇದ್ದೀನಿ, ಅಂದರೆ ಬರುವ ಅಂತ. ಯಾಕೆಂದ್ರೆ ನಾವು ಲೋಟಸ್ ಸಂಸ್ಥೆ ಯಾವ ಶಿಲಾನ್ಯಾಸ ಉದ್ಘಾಟನೆಗೂ ಹೋಗುವುದಿಲ್ಲ. ನಮ್ಮ ಜವಾಬ್ದಾರಿ ಇರೋದ್ರಿಂದ ಪದ್ಮರಾಜ ಯಾವತ್ತೂ ಕೇಳಲಿಲ್ಲ, ಆದರೆ ಕೇಳುವ ಜನ ಇರ್ತಾರೆ. ನನ್ನ ಜವಾಬ್ದಾರಿ ಅಡಿಯಲ್ಲಿ ನಾನು ನನ್ನ ಕೆಲವನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಯಾಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ, ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ ಜಿತೇಂದ್ರ ಕೊಟ್ಟಾಗ 2 ಸಲ ಕೇಳಿದ್ರೆ ಯಾಕೆ ಬರೋದಿಲ್ಲ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲ ಖ್ಯಾತಿ ಏನಿದ್ದಾರೆ ಲೋಟಸ್ ಸಂಸ್ಥೆ ನಳಿನ್ ಕುಮಾರ್ ಇದು ಅಂತ ಬಹಳ ಸುದ್ದಿ ಹೇಳಿದೆ. ಲೋಟಸ್ ನನಗೆ ₹1 ಇವತ್ತಿನವರೆಗೆ ಖರ್ಚಿಗೆ ಜಿತೇಂದ್ರ ಕೊಟ್ಟಿಲ್ಲ, ಸಂಪತ್ ಕೊಟ್ಟಿಲ್ಲ. ಇವತ್ತು ಕೇಳಿದ್ರೆ ನೀವು ನನ್ನ ಶಾಲೆ ಕೊಟ್ಟಿದ್ದೀನಿ. ಯಾಕೆ ಉಲ್ಲೇಖ ಮಾಡಿದೆ? ನಾನು ಜಿತೇಂದ್ರ ಕೊಟ್ಟಾಗಿಯವರು ಬಹಳ ಆತ್ಮೀಯ. 2 ಕಾರಣಕ್ಕೆ ಆತ್ಮೀಯ. ಒಂದು, ನಾನು ನಂಬಿರ್ತಕ್ಕಂಥ ಗುರುಗಳು, ನನ್ನ ಎತ್ತರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳು, ನನ್ನನ್ನು ಬೆಳೆಸಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ನಿತ್ಯಾನಂದರ ಇಬ್ಬರು ನಾವು ಭಕ್ತರು. ನಾವು ಇಬ್ಬರೂ ಬೆಳೆದಿದ್ರೆ ನಿತ್ಯಾನಂದರ ಆಶೀರ್ವಾದದಲ್ಲಿ ಇರತಕ್ಕಂಥ ನಂಬಿಕೆ. 2ನೇದು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದೆ, ಸಂಘದ ವಿಚಾರಧಾರೆ ಅಡಿಯಲ್ಲಿ ಬೆಳೆದೆ, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಳೆದೆ, ನಾನು ರಾಜ್ಯದ ಅಧ್ಯಕ್ಷನಾದೆ. ಹಾಗೆ ಜಿತೇಂದ್ರ ಕೊಟ್ಟಾಗಿಯೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಕ್ಟಿವ್ ಆಗಿದ್ರು. ಹಾಗಾಗಿ ನಮ್ಮ ಮಿತ್ರತ್ವ ವಿಚಾರಧಾರೆಯಲ್ಲಿ ಒಟ್ಟಾಗಿ ಸಂಪತ್ ವ್ಯಾಪಾರದಲ್ಲಿ ನಾನು ಕೃಷ್ಣಪಾಳ್ಯದಲ್ಲಿ ಒಂದು ಫ್ಲಾಟ್ ತಗೊಂಡೆ. ಆಗ ನಾನು ಆಗ MP ಆಗಿರಲಿಲ್ಲ. 2009 ನನ್ನಲ್ಲಿರುವುದು ಒಂದೇ ಅದು ಫ್ಲಾಟ್. 2009 ತಗೊಂಡು ಆಗ ಕೃಷ್ಣನ ಹೇಳಿದ್ರು, ನಾನು ಬೇರೆ ಕಡೆ ಬುಕ್ ಮಾಡಿದ್ದೆ. ನೀವೇನ್ರಿ ನನ್ನ ಜೊತೆ ಇರೋ, ನೀವು ಅಲ್ಲೇ ಬುಕ್ ಮಾಡ್ತೀರಿ, ನನ್ನಲ್ಲಿ ಮಾಡಿದ್ದೆ. ಆಗ ಸಂಪತ್ ಲ್ಯಾಂಡಿಂಗ್ಸ್ ಅಲ್ಲಿ. ಹಾಗೆ ಸಂಪತ್ತರ ಒಡನಾಟ ಅವತ್ತಿಂದ ಪ್ರಾರಂಭ ಆಯಿತು. ಅವರು ಇಬ್ಬರು ಬಹಳ ಸಾಧನೆಯ ವೀರರು. ಪರಿಶ್ರಮದಿಂದ ಈ ಸಂಸ್ಥೆಯಲ್ಲಿ ಎತ್ತರಕ್ಕೆ ಇದ್ದಾರೆ. ಇವರ ಪರಿಶ್ರಮಕ್ಕೆ ಯಾರ ಬೆಂಬಲವೂ ಇಲ್ಲ, ಇದು ಸ್ಪಷ್ಟ. ಅವರಿಬ್ಬರ ಪರಿಶ್ರಮಕ್ಕಾಗಿ ಯಾರ ಆರ್ಥಿಕ ಸಹಾಯ ಇಲ್ಲ. ನನಗೆ ಇವತ್ತು ಖುಷಿಯಾಗಿದೆ. ಇವತ್ತಿನಿಂದ ನಿಮಗೆ ರಾಜೇಂದ್ರ ಕುಮಾರ್ ಸಹಾಯ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಬೆಂಗಳೂರಲ್ಲಿ ಬೆಳೀತದೆ. ಯಾಕೆ ರಾಜೇಂದ್ರ ಕುಮಾರ್ ಯಾರನ್ನು ಬೆಳೆಸ್ತಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಕೇಳಿದ್ರೆ, ನಾನೊಂದು ಹೇಳೋದ್ರೆ ನಾನು ಹೆಚ್ಚು ಉಲ್ಲೇಖ ಮಾಡಿ ಹೋಗುವುದಿಲ್ಲ. ನಾನು 15 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಬೆಳೆದವ. ನಾನು ಬಹಳ ನಂಬಿರ್ತಕ್ಕಂಥ ದೇವರು ಯಾವುದು ಹೇಳಿದ್ರೆ ಕಟೀಲಿನ ದುರ್ಗಾ ಪರಮೇಶ್ವರಿ. ನಾನು ಕಟೀಲಿನ ದುರ್ಗಾ ಪರಮೇಶ್ವರಿ ಆನೆಯಾಗಿ ಹೇಳ್ತಾ ಇದ್ದೇನೆ, ದುರ್ಗಾ ಪರಮೇಶ್ವರಿ ಕಾಲ ಹಿಡಿದು ಹೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವುದೇ ಸಂಸ್ಥೆಯ ಪಾಲುದಾರ ಅಲ್ಲ, ಯಾವುದೇ ಸಂಸ್ಥೆಯಲ್ಲಿ ನನ್ನ ಅನುದಾನಗಳಿಲ್ಲ.
ನನ್ನ ಮನೆ ಇರ್ತಕ್ಕಂಥ ಒಂದು ಫ್ಲಾಟ್ ಮಂಗಳೂರಲ್ಲಿ, ಅದು ನನ್ನ ಹೆಂಡತಿ ಹೆಸರಲ್ಲಿದೆ. ಅವ್ರು ಉದ್ಯೋಗದಲ್ಲಿದ್ದು ಆಗ ಕಟೀಲ್ ಮಂಗಳೂರಲ್ಲಿ ನನ್ನ ಸುಳ್ಯದಲ್ಲಿ ಒಂದು ತೋಟ ಇದೆ. ಅದು ನನ್ನ ತಾಯಿಯ ಬಳುವಾಗಿ ಬಂದದ್ದು. ಆಳುವರಿದ್ದಾರೆ, ನಮ್ಮ ಕುಟುಂಬದ ಸದಸ್ಯರು, ಅವ್ರಿಗೆ ಗೊತ್ತಿದೆ. ಅದು ಬಿಟ್ಟರೆ ಈ ದೇಶದಲ್ಲಿ ಅದು ನನ್ನ ತಾಯಿ ಹೆಸರಲ್ಲಿದೆ, ಇದು ನನ್ನ ಹೆಂಡತಿ ಹೆಸರಲ್ಲಿದೆ. ಯಾರು ಬೇಕಿದ್ರು RTIಯಲ್ಲಿ ಅಥವಾ ಎಲ್ಲ ಇಲಾಖೆಗಳಲ್ಲಿ ಅಥವಾ IT ಗೆ ಕೊಟ್ಟಾದರೂ ತನಿಖೆ ಮಾಡಿಸ್ಬೋದು. ಇದು ಬಿಟ್ಟರೆ ನನ್ನ ಹೆಸರಲ್ಲಿ ಯಾವುದೇ ಜಾಗಗಳಿಲ್ಲ, ಯಾವುದೇ ಸಂಸ್ಥೆಯಲ್ಲಿ ಪಾಲುದಾರ ಅಲ್ಲ. ಸ್ಪಷ್ಟಪಡಿಸಿ, ಹಾಗೆ ಇದೇ ಸಂಸ್ಥೆಯಲ್ಲಿ ಸ್ಪಷ್ಟಪಡಿಸೋದು. ಲೋಟಸಲ್ಲಿ ನನ್ನ 1 ರೂಪಾಯಿ ಇಲ್ಲ. ಲೋಟಸಲ್ಲಿ ನಾನು ಇವತ್ತು ಕೇಳಿದ್ರು ನನಗೆ ಫ್ಲಾಟ್ ಕಡಿಮೆಯಾಗಿ ಕೊಡುವುದಿಲ್ಲ, ಕೊಡ್ತೀರ ಅಂತ ಹೇಳಿದ್ವಿ. ಸಾಲ ರಾಜೇಂದ್ರ ಕುಮಾರ್ ಕೊಡ್ತಾರೆ. ಯಾಕೆ ನಾನು ಹೇಳಬೇಕಾದ್ರೆ 2 ಕಾರಣ. ಈ ಒಂದು ಆರಾಧ್ಯ ಇದನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲ ಜಿಲ್ಲೆಯ ಹೆಮ್ಮೆಯ ಪುತ್ರ, ಸಹಕಾರಿ ರಂಗದ ಒಬ್ಬ ಅದ್ಭುತ ಸಾಧಕ, ನನ್ನ ಮಾರ್ಗದರ್ಶಕರಾದಂತಹ ಶ್ರೀಯುತ NM ರಾಜೇಂದ್ರ ಕುಮಾರ್ ಅವರೇ. ಇನ್ನೊಬ್ಬರು ಬಹುಶಃ ಮಂಗಳೂರು ಅಂತ ಹೇಳಿದ ತಕ್ಷಣ ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ ತಕ್ಷಣ ಎಜುಕೇಷನ್ ಭಾಗವತ, ಈ ಶಿಕ್ಷಣ ರಂಗದಲ್ಲಿ ಒಂದು ವಿಶೇಷ ಕ್ರಾಂತಿಯನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನಿಟ್ಟಂತಹ ಕರಾವಳಿ ವಿದ್ಯಾಸಂಸ್ಥೆ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ, ಚೇರ್ಮನ್ ಆಗಿರುವಂತಹ, ನನ್ನ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಗಣೇಶ್ ಅವರವರೇ, ಹಾಗೆ ಈ ಜಿಲ್ಲೆಯ 3 ಬಾರಿ ಸಂಸದರಾಗಿ, ಹಾಗೆ ಜಿಲ್ಲಾ ರಾಜ್ಯ BJP ಅಧ್ಯಕ್ಷರಾಗಿ ಜಿಲ್ಲೆಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿ ಒಬ್ಬ ಅತ್ಯುತ್ತಮ ನಾಯಕರನ್ನು ನಿಲ್ಲಿಸಿಕೊಂಡಂತಹ ಹಿರಿಯರು ನನ್ನ ಬಂದ ಮಿತ್ರರು. ಖಂಡಿತ ಮಾಡ್ತಾರೆ ಅಂತ ಹೇಳಿ ಖಂಡಿತವಾಗಲೂ ಒಬ್ಬರು ಹೇಳುವುದಿಲ್ಲ. ನಮ್ಮ ವಕೀಲ ವೃತ್ತಿಯಲ್ಲಿ ಒಂದು ಭಾಷೆ ಇದೆ. ಒಬ್ಬ ಪ್ರತಿವಾದಿಗಳು ಇಬ್ಬರಿದ್ರೆ ಒಬ್ಬರು ಒಂದು ಸ್ಟೇಟ್ಮೆಂಟ್ ಆಗ್ತಾರೆ, ಎರಡನೇ ಹೇಳ್ತಾನೆ ಐ ಆಮ್ ಅಡಾಪ್ಟಿಂಗ್ ದ ಸೇಮ್ ಅಂತ ಹೇಳಿ. ಬಹುಶಃ ಇವತ್ತು ನಮ್ಮ ರಾಜೇಂದ್ರ ರಾಯರು, ನಮ್ಮ ಗಣೇಶ್ ರಾಯರು, ನಿತಿನ್ ಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ. ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಇಚ್ಛಿಸ್ತೇನೆ. ವಿಶೇಷವಾಗಿ ಗಣೇಶ್ ರಾಯರು ಯಾವ ರೀತಿ ನಮ್ಮ ನಗರವನ್ನು ಅಭಿವೃದ್ಧಿಗೊಳ್ಳಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಇದರಲ್ಲಿ ಕಾರ್ಯನಿರ್ವಹಿತರಾಗಬೇಕು ಅನ್ನುವಂಥದ್ದು, ಇದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳುವ. ಹಾಗೆ ನಮ್ಮ ನಳಿನ್ ಕುಮಾರ್ ಮಾತಾಡಬೇಕಾದ್ರೆ ವಿಚಾರಗಳನ್ನು ಕೆಲವೊಂದು ಹೇಳಿದರು. ಸರ್, ಒಂದು ಮಾತು ನಾನು ಹೇಳ್ತೇನೆ, ಎಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಇರುವಂಥದ್ದು. ನಾನು ಇಬ್ಬರಿಗಿಂತ ಕಿರಿಯವರು. ಸಾರ್ವಜನಿಕ ಜೀವನದಲ್ಲ ಅಂದ ತಕ್ಷಣ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಆದರೆ ನಾವು ಒಂದು ಯಾವ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಟೀಕೆಗಳು ಸಾಯುತ್ತೆ. ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಯಾವಾಗಲೂ ನಮ್ಮನ್ನು ನನಗೆ ಆ ದೇವರು ಒಳ್ಳೇದು ಮಾಡ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಮುನ್ನಡೆಯಬೇಕಾಗುತ್ತೆ. ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ವಿಶೇಷವಾಗಿ ನಮ್ಮ ಲೋಟಸ್ ನನ್ನ ಆತ್ಮೀಯ ಸ್ನೇಹಿತರು ಇಬ್ಬರು ಕೂಡ ಅವರು, ಜಿತೇಂದ್ರ ಪಟ್ಯಾವರಾಗಲಿ ಹಾಗೆ ಸಂತೋಷ್ ಶೆಟ್ಟಿ ಅವರಾಗಲಿ, ಬಹುಶಃ ನಮ್ಮ ರಾಜೇಂದ್ರ ಸರ್ ಅವರು ಮಾತಾಡಬೇಕಂತ ಹೇಳಿದರು. ಕೇವಲ 2016ರಲ್ಲಿ ಆರಂಭಗೊಂಡಂಥ ಈ ಸಂಸ್ಥೆ 9 ವರ್ಷಗಳಲ್ಲಿ ಬಹಳಷ್ಟು ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದೆ ಅಂತ. ಖಂಡಿತವಾಗಲೂ ಹೌದು. 2016ರಲ್ಲಿ ಆರಂಭಗೊಂಡಂಥ ಸಂಸ್ಥೆ ಇವತ್ತು 14 ಕಟ್ಟಡಗಳನ್ನು ಕೇವಲ 9 ವರ್ಷಗಳಲ್ಲಿ ಪೂರೈಸಿ ಇವತ್ತು ಲೋಕಾರ್ಪಣೆಗೊಂಡಿರುವಂಥದ್ದು. ಇನ್ನೂ ಕೂಡ 9 ಕಟ್ಟಡಗಳು ಇನ್ನೇನು ಕೆಲವೇ ದಿವಸಗಳಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಬೇರೆ 4 ಹೊಸ ಪ್ರಾಜೆಕ್ಟ್ಗಳಿಗೂ ಕೈ ಹಾಕಿದ್ದಾರೆ. ಖಂಡಿತವಾಗಲೂ ಎಲ್ಲ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಅವರು ಗಳಿಸಿಕೊಂಡಿದ್ದಾರೆ. ಖಂಡಿತವಾಗಲೂ ಈ ಸಂಸ್ಥೆಗೆ ಯಶಸ್ಸು ಇನ್ನಷ್ಟು ಸಿಗಲಿ. ನಮ್ಮ ಒಂದು ನಗರದ ಸುಂದರೀಕರಣ, ಬ್ಯೂಟಿಫಿಕೇಶನ್ ಏನಿದೆ ಇದು ಆಗುವಲ್ಲಿ, ನಗರ ಬೆಳೀತಾ ಇರಬೇಕಾದ್ರೆ ಇದೆಲ್ಲ ಅಗತ್ಯ ಇದೆ. ಹಲವಾರು ಬಿಲ್ಡರ್ಸ್ಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ನಾವು ಆರ್ಥಿಕ ಇವುಗಳ ಸಹಾಯಗಳು ಕೂಡ ಬೇಕಾಗುತ್ತೆ. ಬಹುಶಃ ಇವತ್ತು ರಾಜೇಂದ್ರ ರಾಯರವರು, ನಾನು ಹೇಳಿದೆ, ಈ ಜಿಲ್ಲೆಯ ಒಂದು ಅಭಿವೃದ್ಧಿಯಲ್ಲಿ ಅದ್ಭುತವಾದಂಥ ಕಾಣಿಕೆಯನ್ನು ಕೊಟ್ಟಂಥವರು. ಖಂಡಿತ ಎಲ್ಲರೂ ಒಟ್ಟಾಗಿ ಈ ಅಭಿವೃದ್ಧಿಯಲ್ಲಿ ನಮ್ಮ ರಾಜಕೀಯ ಬೇಡ, ನಾವೆಲ್ಲರೂ ಒಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸಗಳನ್ನು ಮಾಡುವ ಅಂತ ಹೇಳುತ್ತಾ ಈ ನಮ್ಮ ಲೋಟಸ್ ಸಂಸ್ಥೆಗೆ ಶುಭ ಕೋರುತ್ತಾ, ಇದರಲ್ಲಿ ಖರೀದಿಸಿದಂಥ ಅದು ಕಮರ್ಷಿಯಲ್ ಪ್ರಿಮೈಸಸ್ ಇರ್ಬೋದು ಅಥವಾ ಫ್ಲ್ಯಾಟ್ಗಳನ್ನು ಖರೀದಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಅಭಿನಂದಿಸ್ತಾ, ತಮಗೆಲ್ಲರಿಗೂ ಆ ಪರಮಾತ್ಮ ಸುಖ ಶಾಂತಿ ನೆಮ್ಮದಿಯನ್ನು ಹಾರೈಸಲಿ ಅಂತ ಹೇಳಿ ನನ್ನ ಆ ಅವಕಾಶಕ್ಕಾಗಿ ನನ್ನ 2 ಮಾತುಗಳನ್ನು ತಿಳಿಸಿದ್ದೇನೆ. ಜೈ ಹಿಂದ್. ಮಾತಿನ ಶುಭ ಮಾತುಗಳಿಗೆ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾರ್ಗದರ್ಶಕರಾಗಿದ್ದ ಸುರೇಶ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ವುಡ್ಲ್ಯಾಂಡ್ ಸಮೂಹ ಸಂಸ್ಥೆಯ
ನನ್ನ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು ಅಂತ ಗಣೇಶನ ಇದ್ದಾರೆ, ಹಾಗೂ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರು ಮಾನವ ಸುವರ್ಣ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಗೌರವಿಸ್ತಾ ಈ ಕಾರ್ಯಕ್ರಮ ನಿರ್ವಹಿಸ್ತೇವೆ. Kindly come and accept the token on the stage. Anil Naide ಅವರು ಎಲ್ಲರನ್ನ ಗುರುತಿಸ್ತಾ ಹೋದರೆ ತುಂಬಾ ದೊಡ್ಡದಾಗಿದೆ. ಸಾಂಕೇತಿಕವಾಗಿ ಕಾರ್ಯಕ್ರಮ ಆದ ತಕ್ಷಣ ಮತ್ತೆ ಎಲ್ಲರನ್ನ ಕರೆದು ಈ ವೇದಿಕೆಯಲ್ಲಿ ಗುರುತಿಸಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ಅನುದಾನದ ವಿಚಾರಗಳನ್ನು ಹೇಳಿದರು ಮತ್ತು ವಿಶೇಷವಾಗಿ ಲೋಟಸ್ ಪ್ರಾಪರ್ಟೀಸ್ ಸಂಸ್ಥೆಗೆ ಶುಭವನ್ನು ಹಾರೈಸಿದರು. ಹೇಳುವಂಥ ಒಂದು ಆಶೀರ್ವಾದವನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇರ್ಬೋದು, ಗಣೇಶ ಇರ್ಬೋದು, ನನ್ನ ಇನ್ನೊಬ್ಬ ಮಾರ್ಗದರ್ಶಕರು ನಳಿನ್ ಕುಮಾರ್ ಇರ್ಬೋದು, ಅವರೆಲ್ಲರೂ ಹೇಳಿದರು. ಅವರ ಎಲ್ಲ ಬಾಯಿಯಿಂದ ಬಂದ ನಂತರ ನಾವು ಅದನ್ನು ಮುಚ್ಚಿಡುವಂಥದ್ದು ಏನಿಲ್ಲ. ಯಾಕೆಂತ ಕೇಳಿದರೆ ಈಗಾಗಲೇ ಲೋಟಸ್ ಪ್ರಾಪರ್ಟೀಸ್ ಬೆಂಗಳೂರಿಗೆ ಕಾಲಿಟ್ಟಿದೆ. ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಲ್ಲಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದದಲ್ಲಿ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಬೆಂಬಲದೊಂದಿಗೆ ಬೆಂಗಳೂರಿನ ಹೃದಯ ಭಾಗ ಮಲ್ಲೇಶ್ವರಂನಲ್ಲಿ ಈಗಾಗಲೇ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾ ಇದ್ದೇವೆ. ಲೋಟಸ್ ಪರಂಪರಾ ಅಂತ ಹೇಳುವಂಥ ಒಂದು ಸುಂದರವಾದ ವಸತಿ ಕಟ್ಟಡವನ್ನು ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ನಮ್ಮ ಲೋಟಸ್ ಸಂಸ್ಥೆಯನ್ನು ಬೆಳಗಿಸಿರ್ತಕ್ಕಂಥ ಸುಪ್ರೀತಾ ಅಲ್ವಾ ಇವರ ಟೀಮ್ನ ಮುಖಾಂತರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. 12 ಮಾಳಿಗೆ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ದೇವರ ಅನುಗ್ರಹ, ಗುರುಗಳ ಆಶೀರ್ವಾದ ಇರಲಿ ಅಂತ ಮಾತನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಸದಸ್ಯರು, ನನ್ನ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ಈ ಸಂಸ್ಥೆಗೆ ನಿತ್ಯ ನಿರಂತರ ಪ್ರೋತ್ಸಾಹ ಬೆಂಬಲವನ್ನು ಮಾಡ್ತಕ್ಕಂಥವ್ರು ಬಂದಿದ್ದಾರೆ. ಸಂಪರ್ಕ ಅವರಿಗೆ ಎಲ್ಲಿ ಹೋದ್ರು ನೋಟಿಸ್ ಆಗಿಬಿಟ್ಟಿದೆ. ಎಲ್ಲಿ ಹೋದ್ರು ಇದೆ, ಬಣ್ಣನೂ ಚೆನ್ನಾಗಿ ಕಾಣ್ತದೆ. ಎಲ್ಲಿ ಹೋದ್ರು ಕಟ್ಟಡಗಳ ರಾಶಿಗಳೇ ಮಾಡಬೇಕಿದೆ. ಅವರು ಯಾವುದೇ ವ್ಯಕ್ತಿ ತಮ್ಮ ಉದ್ಯಮದಲ್ಲಿ ಸಕ್ಸಸ್ ಆಗಬೇಕಿದೆ, ಅವರಲ್ಲಿ ಅದಕ್ಕೆ ಪರಿಶ್ರಮ ಬೇಕು, ಕಮಿಟ್ಮೆಂಟ್ ಇರಬೇಕು, ಮತ್ತು ಗ್ರಾಹಕರನ್ನು ರಕ್ಷಣೆ ಮಾಡತಕ್ಕಂಥದ್ದು ಇರಬೇಕು. ಇಲ್ಲಿ ನಾನು ಕಂಡಿರ್ತಕ್ಕಂಥದ್ದು ಯಾವುದೇ ಬಿಲ್ಡಿಂಗ್ಗಳು ಲೋಟಸ್ ಅವರು ಕಟ್ಟಿ ಅದು ಸಮಾಜಕ್ಕೆ ಅರ್ಪಣೆ ಮಾಡಿದಾಗ ಪ್ರತಿಯೊಂದು ಬಿಲ್ಡಿಂಗಲ್ಲಿಯೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಇರ್ತದೆ. ಅದಕ್ಕೆ ಒಂದು ಒಳ್ಳೆಯ ಎಲಿವೇಶನ್ ಕೊಟ್ಟು ಮಂಗಳೂರು ನಗರದ ಸೌಂದರ್ಯೀಕರಣವನ್ನು ಜಾಸ್ತಿ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಕಟ್ಟಡಗಳು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವ ಮೂಲಕ ಅವರು ಈ ಒಂದು ಎತ್ತರದ ಸ್ಥಾನಕ್ಕೆ ಪ್ರತಿ ಸಲವೂ ಮೇಲೆ ಏರ್ತಾ ಇದೆ. ಯಾರು ಪರಿಶ್ರಮ ಪಟ್ಟು ತಮ್ಮ ಉದ್ದಿಮೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿ ಗ್ರಾಹಕರ ರಕ್ಷಣೆಯನ್ನು ಮಾಡ್ತಾರೆ ಮತ್ತು ಗ್ರಾಹಕರಿಗೆ ನೈಜ ಬೆಲೆಯಲ್ಲಿ ಆ ಒಂದು ವ್ಯವಸ್ಥೆ ಕಟ್ಟಡವನ್ನು ಕಟ್ಟಿಕೊಡ್ತಾರೆ, ಅವರಿಗೆ ಖಂಡಿತವಾಗಿಯೂ ಭವಿಷ್ಯ ಇರ್ತದೆ ಅಂತ ಹೇಳೋದಕ್ಕೆ ಈ ಲೋಟಸ್ ಅಂತ ಹೇಳುವಂಥ ನಮ್ಮ ಈ ಸಂಸ್ಥೆ ಏನಿದೆ ಅದು ಒಂದು ಉದಾಹರಣೆ ಆಗಿದೆ ಅಂತ ಮಾತನ್ನು ಹೇಳಿ ಇವತ್ತು It is a true honor and privilege to stand before you today to deliver the vote of thanks on this joyous occasion of the inauguration of Lotus Aradhya. Firstly, I would like to say that we are immensely blessed to have received the divine blessings of our Guru and our guiding light throughout this journey, Sri Brahma Shri K.S. Nityananda Swami Ji of Veda Vijnana Mandira, Chikmagalur. His spiritual presence, though in spirit, adds sanctity to this special day. Before I begin, I would like to take a moment to express something very personal and close to my heart. To my dad and to Sampath uncle, I am truly humbled and deeply grateful to the both of you for naming this beautiful building Lotus Aradhya. Having my name associated, not just the name, it's a gesture of love, trust and legacy. I feel incredibly honored and I carry this with immense pride and responsibility. Thank you for believing in me, for guiding me and for giving me something so special to cherish for a lifetime. Now, on behalf of the entire Lotus Properties team, I extend our heartfelt gratitude to each one of you for being here today and making this milestone truly memorable. Your presence is a reflection of the warmth, encouragement and support that have guided us on this journey.
This day marks not just the unveiling of a building, but the realization of a vision rooted in hard work, trust and commitment. A special note of gratitude to Mr. M. Rajendra Kumar, the chairman of SCBCC Bank, for graciously inaugurating Lotus Aradhya today. Sir, to be with us on this milestone occasion. Your encouragement means a lot to the entire Lotus Properties family. We are also deeply thankful to Mr. Nalin Kumar Patel, the former member of Lok Sabha, who also performed the Bhumi Puja for Lotus Aradhya. Sir, your presence at the very beginning of this journey gave us strength and positivity. We are to our guiding forces, our partners, Mr. Jitendra S. Kothari and Mr. Sampath Kumar Shetty, whose relentless commitment, experience and values have brought Lotus Aradhya to life with quality and integrity. A heartfelt thank you to everyone who worked tirelessly behind the scenes, the entire team of our architects, engineers, contractors and workers, whose hard work and commitment are reflected in every corner of this building. Your efforts have helped create a space we are proud to call Lotus Aradhya.